ನಮ್ಮ ಡಿ ಬಾಸ್ಗೆ ಇನ್ನು 1 ವರ್ಷ 365 ದಿನಗಳ ಕಾಲ ಜೈಲು ಫಿಕ್ಸಾ? ಡಿ ಬಾಸ್ಗೆ ಈ ತರ ಅನ್ಯಾಯ ಆಗ್ಬಾರ್ದು. ಡಿ ಬಾಸ್ ಅಭಿಮಾನಿಗಳು ಯಾರ್ಯಾರಿದ್ದೀರಾ, ಡಿ ಬಾಸ್ಗೆ ಇನ್ನು ಹೆಚ್ಚು ಸಪೋರ್ಟ್ ಮಾಡಿ. ಯಾರು ಮಾಡ್ದಿಲ್ದಿರೋ ತಪ್ಪು ಏನ್ ನಮ್ ಡಿ ಬಾಸ್ ಮಾಡಿದಾರಾ? ಪ್ರಪಂಚದಲ್ಲಿ ಯಾರು ಏನೇನೋ ತಪ್ಪು ಮಾಡ್ತಾರೆ, ಅಂತವ್ರಿಗೆ ಶಿಕ್ಷೆನೇ ಇಲ್ಲ. ನಮ್ ಡಿ ಬಾಸಿಗೆ ಮಾತ್ರ ಶಿಕ್ಷೆನಾ? ನಮ್ಮ ಡಿ ಬಾಸ್ ತಪ್ಪು ಮಾಡ್ದಲೇ ಶಿಕ್ಷೆ ಅನುಭವಿಸ್ಬೇಕಾ? ಆ ದೇವ್ರು ನಿಜವಾಗ್ಲೂ ಇದ್ರೆ ಡಿ ಬಾಸ್ ಬೇಗ ಹೊರಗಡೆ ಬರ್ಲಿ. ಅವರ ಅಭಿಮಾನಿಗಳು ಇನ್ನೂ ಕಾಯ್ತಾ ಇದ್ದಾರೆ, ಅದರಲ್ಲಿ ನಾನು ಒಬ್ಬ. ಅವರು ಜನಗಳಿಗೆ ಸಹಾಯ ಮಾಡಿರೋದು ಡಿ ಬಾಸಿಗೆ ಮಾತ್ರ ಗೊತ್ತು. ಅವರು ಮಾಡಿರುವ ಸಹಾಯ ಬಲಗೈಲಿ ಕೊಟ್ಟಿದ್ದು ಎಡಗೈಲಿ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಡಿ ಬಾಸ್ ಹೊರಗಡೆ ಬಂದು ಎಷ್ಟೋ ಜನ ಬಡವರಿಗೆ ಸಹಾಯ ಮಾಡಬೇಕು. ನನಗೆ ಒಂದು ಮಾತ್ರ ಗೊತ್ತಾಗ್ತಿಲ್ಲ, 2 ವರ್ಷ 4 ವರ್ಷದ ಹೆಣ್ಮಕ್ಳನ್ನೆಲ್ಲ ಅತ್ಯಾಚಾರ ಮಾಡ್ತಿದ್ದಾರೆ, ಅವರಿಗೆಲ್ಲ ಶಿಕ್ಷೆನೇ ಇಲ್ವಾ? ಆದ್ರೂ ನಿಮ್ ಡಿ ಬಾಸ್ ಯಾರು ಮಾಡ್ದಿಲ್ದಿರೋ ತಪ್ಪೇನ್ ಮಾಡಿಲ್ಲ, ಆದ್ರೂ ಅವ್ರಿಗೆ ಏನಕ್ಕೆ ಇಷ್ಟೊಂದು ಶಿಕ್ಷೆ ಕೊಡ್ತಿದ್ದಾರೆ? ಅತ್ಯಾಚಾರಿಗಳಿಗೂ ಮತ್ತೆ ಕೊಲೆಗಾರರಿಗೂ ಇದೇ ತರ ಶಿಕ್ಷೆ ಕೊಡಿ. ಅವ್ರಗಳನ್ನ ಮಾತ್ರ ಏನಕ್ಕೆ ಬೇಲ್ ಮೇಲೆ ಹೊರಗಡೆ ಬಿಡ್ತಾ ಇದ್ದೀರಾ? ಹಾಗಾದ್ರೆ ನಮ್ ಡಿ ಬಾಸ್ನ ಹೊರಗಡೆ ಬಿಡಿ. ನ್ಯಾಯ ಎಲ್ಲರಿಗೂ ಒಂದೇ ತಾನೆ? ನಮ್ಮ ಡಿ ಬಾಸ್ ಅಭಿಮಾನಿಗಳು ಯಾರ್ಯಾರು ಇದ್ದೀರಾ, ಅವರು ನನ್ನ ವಿಡಿಯೋ ನೋಡ್ತಾ ಇದ್ರೆ, ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕಮೆಂಟ್ ಮಾಡಿ, ನಾನೇನಾದ್ರೂ ಸರಿಯಾಗಿ ಮಾತಾಡಿದ್ರೆ ಸಪೋರ್ಟ್ ಮಾಡಿ ಮತ್ತೆ ಲೈಕ್ ಮಾಡಿ. ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ದರ್ಶನ್ ಬಾಸ್ ಅಭಿಮಾನಿಗಳು, ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ದೊಡ್ಡ ನಮಸ್ಕಾರಗಳು.